ಚನ್ನಪಟ್ಟಣದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಮರಳು ದಂಧೆಕೋರರಿಂದ ಮತ್ತೆ ಕಣ್ವಾ ನದಿ ಒಡಲಿಗೆ ಕನ್ನವನ್ನ ಹಾಕಲಾಗ್ತಾ ಇದೆ. ನ್ಯೂಸ್ 18 ಕ್ಯಾಮೆರಾದಲ್ಲಿ ಮರಳು ದಂಧೆಯ ಅನಾವರಣವನ್ನ ಮಾಡ್ತಾ ಇದ್ದೀವಿ. ಚನ್ನಪಟ್ಟಣದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಮರಳು ದಂಧೆಕೋರರ ಹಾವಳಿ. ಕಣ್ವಾ ನದಿ ಒಡಲಿಗೆ ಕನ್ನವನ್ನ ಹಾಕ್ತಾ ಇದ್ದಾರೆ. ರಾತ್ರಿ ವೇಳೆ ನದಿಯಲ್ಲಿ ಮರಳು ಕಳ್ತನವನ್ನ ಮಾಡ್ತಾ ಇದ್ದಾರೆ. ಜೆಸಿಬಿ ಟ್ರ್ಯಾಕ್ಟರ್ ಮೂಲಕ ಮರಳು ಸಾಗಾಟವನ್ನ ಮಾಡಲಾಗ್ತಾ ಇದೆ. ಇನ್ನು ನ್ಯೂಸ್ 18 ನಿಂದ ಮರಳು ದಂಧೆಯ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗಿದೆ. ರಾತ್ರಿ ಆದ್ರೆ ಸಾಕು ಕಣ್ವಾ ನದಿ ಒಡಲಿಗೆ ಯಾವ ತರ ಕನ್ನ ಹಾಕ್ತಾ ಇದ್ದಾರೆ. ಟ್ರ್ಯಾಕ್ಟರ್ ತಗೋಬರ್ತಾ ಇದ್ದಾರೆ. ಜೆಸಿಬಿ ಮುಖಾಂತರ ಆ ಒಡಲನ್ನೇ ಖಾಲಿ ಮಾಡುವಂತ ಕೆಲಸ ನಡೀತಾ ಇದೆ. ದಂಧೆಕೋರರಿಂದ ಈ ಕೆಲಸ ಆಗ್ತಿರೋದು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ಅಂದ್ರೆ ರಾತ್ರಿ ಆದ್ರೆ ಸಾಕು ಈ ದಂಧೆಕೋರರು ಆಕ್ಟಿವ್ ಆಗಿಬಿಡ್ತಾರೆ. 12ರಲ್ಲಿದ್ದಾಗ ಇದೇ CP ಯೋಗೇಶ್ವರ್ ಮುರಳುಗಾರಿಕೆನ ತಡೆ ಮಾಡಿದರು. ಅದಾದಮೇಲೆ ರಾತ್ರಿ ವೇಳೆ ಮಾಮೂಲಿ ಹೊಡಿತಾಯಿದ್ರು. ಯಾವ ಅಧಿಕಾರಿ ಗಮನಕ್ಕೂ ಬರ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಇಡೀ ಚನ್ನಪಟ್ಟಣ ಒಟ್ಟಾರೆ ಮರಳು ಗಣಿಗಾರಿಕೆ ನಡೀತಾ ಇದೆ. ನಮ್ಮ ತಾಲೂಕಿಗೆ ಇರೋದು ಒಂದೇ ನದಿ, ಕಣ್ವಾ ನದಿ. ಇದನ್ನು ಇವರು ಮರಳು ಈ ರೀತಿ ತಗೊಂಡು ಹೋಗ್ತಾಯಿದ್ರೆ ರೈತರು ಜಮೀನು ಹೋಗ್ತದೆ, ಮುಂದೆ ನೀರಾವರಿ ಇರಲ್ಲ. ತಾಲೂಕಿಗೆ ಈಗ ನಮಗೆ ಚನ್ನಪಟ್ಟಣ ತಾಲೂಕು ಅಂದರೆ ನೀರಾವರಿಗೆ ಫೇಮಸ್ ಅದೇ ಯೋಗೇಶ್ವರ್ ಮಾಡಿರೋದ್ರಿಂದ. ಆ ನೀರಾವರಿನೇ ನಶಿಸಿ ಹೋಗ್ತದೆ. ಹಾಗಾಗಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮ ತಗೊಳ್ಳಿ. ಯಾರು ಆ ರೀತಿ ಮಾಡ್ತಾವ್ರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೀನಿ. ಇನ್ನು ಕಣ್ವಾ ನದಿ ದಡದಲ್ಲಿ ಅಕ್ರಮ ಮರಳು ದಂಧೆ ಯಾವ ತರ ನಡೀತಾ ಇದೆ, ದಂಧೆಕೋರರ ಹಾವಳಿ ಯಾವ ತರ ಮಿತಿಮೀರಿ ಹೋಗಿದೆ ಅನ್ನೋ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಮತ್ತೆ ಅಕ್ರಮ ಮರಳುಗಾರಿಕೆ ಪ್ರಾರಂಭ ಆಗಿರತಕ್ಕಂಥದ್ದು. ಏನು 2010 ಮತ್ತು 2011ರ ಅವಧಿಯಲ್ಲಿ ವ್ಯಾಪಕವಾಗಿ ನಡೀತಾ ಇದ್ದಂಥ ಅಕ್ರಮ ಮರಳು ಗಣಿಗಾರಿಕೆ ಈಗ ಮತ್ತೆ ಪ್ರಚಲಿತಕ್ಕೆ ಬಂದಿರುವಂಥದ್ದು. ಈಗ ನಿಮಗೆ ನೇರವಾಗಿ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಚನ್ನಪಟ್ಟಣ ತಾಲೂಕಿನ ಮಾದಾಪುರ ಗ್ರಾಮದ ಬಳಿ ಇರತಕ್ಕಂಥ ಏನು ಕಣ್ವಾ ನದಿ ಹರಿತಾ ಇತ್ತು, ಆ ಒಂದು ನದಿಯ ಒಡಲಲ್ಲಿ ಏನು ಅಕ್ರಮ ಮರಳುಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ದಂಧೆಕೋರರು ಏನು ಒಡಲನ್ನು ಸಂಪೂರ್ಣವಾಗಿ ಬಗಿತಾ ಇದ್ದಾರೆ. 2010 ಮತ್ತು 2011ರ ಅವಧಿಯಲ್ಲಿ ಶಾಸಕರಾಗಿದ್ದಂಥ CP ಯೋಗೇಶ್ವರ್ ಅವರು ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ನಿಲ್ಲಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದರು. ಆದರೆ ತದನಂತರ ಈಗ 2025ರಲ್ಲಿ ಮತ್ತೆ ಅಕ್ರಮವಾಗಿ ಈ ಒಂದು ಕಣ್ವಾ ನದಿಯ ಒಡಲಲ್ಲಿ ಮರಳು ಗಣಿಗಾರಿಕೆಯನ್ನು ಪ್ರಾರಂಭ ಮಾಡಲಾಗಿದೆ. ಈಗ ದೃಶ್ಯವನ್ನು ನೋಡ್ಬೋದು. ಏನು ಟ್ರ್ಯಾಕ್ಟರ್ಗಳಾಗಿರ್ಬೋದು, JCBಗಳಾಗಿರ್ಬೋದು, ಆ ಎಲ್ಲ ವಾಹನಗಳು ಓಡಾಡಿರ್ತಕ್ಕಂಥ ಒಂದು ಗುರುತುಗಳು ಕೂಡ ಪತ್ತೆ ಆಗ್ತಾ ಇದೆ. ಏನು ಈಗಾಗಲೇ ಹಿಂದೆ ಕೂಡ ಅಕ್ರಮವಾಗಿ ಮರಳು ಗಣಿಗಾರಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನದಿಯ ಅಕ್ಕಪಕ್ಕ ಇದ್ದಂಥ ಜಮೀನುಗಳು ಸಂಪೂರ್ಣವಾಗಿ ಅದರ ಮೂಲ ಸ್ವರೂಪವನ್ನು ಕಳೆದುಕೊಂಡಿದ್ವು. ಈಗ ಮತ್ತೆ ಅಕ್ರಮವಾಗಿ ಮರಳು ಗಣಿಗಾರಿಕೆಯನ್ನು ನಡೀತಾ ಇದೆ. ಇದರಿಂದಾಗಿ ರೈತಾಪಿ ವರ್ಗದ ಜನರಿಗೆ ಸಾಕಷ್ಟು ಅನಾನುಕೂಲ ಆಗ್ತದೆ, ಜೊತೆಗೆ ಅವರ ಜಮೀನುಗಳು ಕೂಡ ನಾಶ ಆಗ್ತಾ ಇದ್ದಾವೆ. ಹಾಗಾಗಿ ಈ ಬಗ್ಗೆ ಸಂಬಂಧಪಟ್ಟಂತಹ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18. ಇನ್ನು ಕಣ್ವಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ಕೇಸ್ ಸಂಬಂಧ ಮರಳು ದಂಧೆಗೆ ಕಡಿವಾಣಕ್ಕೆ ಶಾಸಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನ್ಯೂಸ್ 18ಗೆ ಶಾಸಕ CP ಯೋಗೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಕಡಿವಾಣ ಹಾಕ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಮೊನ್ನೆಯಿಂದ ಇವತ್ತು ಇನ್ಸ್ಪೆಕ್ಟರ್ ಕೂಡ ಮಾತಾಡಿದೆ. ತಾಲೂಕಲ್ಲಿ ಮರಳು ಗಣಿಗಾರಿಕೆನ ನಾನು ಪ್ರಾರಂಭ ದಿನಗಳಿಂದಲೂ ವಿರೋಧ ಮಾಡ್ಕೊ ಬಂದವನು. ಇತ್ತೀಚಿನ ದಿನಗಳಲ್ಲಿ ಮತ್ತೆ ಗಣಿಗಾರಿಕೆ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಣ್ವಾ ನದಿಗೆ ಉದ್ದಕ್ಕೂ ಚೆಕ್ ಡ್ಯಾಮು ಮತ್ತು ಈಗ ಮೋರಿಗಳನ್ನು ಆ ಕಡೆ ಕಟ್ತಾ ಇದ್ದೀವಿ. ನದಿ ಪಾತ್ರ 1/3 ಆಗೋಗಿದೆ. ಯಾಕಂದರೆ ಮರಳು ಗಣಿಗಾರಿಕೆಯಿಂದನೇ. ಈಗ ನಾನು ವೈಟ್ಹಳ್ಳಿಗೆ ಹೋಗಿದ್ದೆ, ಅಲ್ಲಿ ಇವತ್ತು ಕಾಂಕ್ರೀಟ್ ನಡೀತಾ ಇದೆ. ಏನಪ್ಪ, ನದಿಗಿಂತ 3ರಷ್ಟು ದೊಡ್ಡದಾಗೋಗಿದೆ. ಮರಳು ಗಣಿಗಾರಿಕೆ ಮಾಡೋದ್ರಿಂದಲೇ ನಮ್ಗೆ ಇಷ್ಟು ಅನಾಹುತ ಆಗ್ತಾ ಇರೋದು. ನಾನು ಗಣಿ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಯವ್ರನ್ನ ಮತ್ತು ತಹಸೀಲ್ದಾರರಿಗೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ.